ನಮಸ್ತೆ ಎಲ್ರಿಗೂ ಶ್ರೀಕಣ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನನ್ನ ಮಗಳು ಬರ್ಡೇ ಚಿಕ್ಕವಳ್ದು. ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಬಟ್ಟೆ ತಂದು ಇಟ್ಕೊಂಡಿದ್ದೆ, ಸೊ ಅದೇ ಬಟ್ಟೆನ ಹಾಕಿದ್ದೀನಿ. ಅವಳಿಗೆ ತುಂಬ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಅದನ್ನ ನೆಕ್ಸ್ಟ್ ಡೇಗೂ ಅದೇ ಫ್ರಾಕ್ ಹಾಕ್ಕೊಡಿ ಅಂತ ಅಳ್ತಾ ಇದ್ಲು. ನಮ್ಗೆ ಅದೇ ಖುಷಿ ಆಯಿತು, ಅವಳು ತುಂಬ ಇಷ್ಟ ಆಯ್ತಲ್ಲ ಅಂತ. ಬಟ್ ಕರೆಕ್ಟ್ ಸೈಜ್ ಆಗಿಬಿಟ್ಟಿದೆ, ಚಿಕ್ಕ ಸೈಜ್ ತಂದುಬಿಟ್ಟಿದ್ದೀನಿ. ಒಂದು 2 ಸಲ ಹಾಕ್ಬೋದು. ನಾನು ಯಾವಾಗಲೂ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬರ್ತಾ ಇದ್ದೆ, ಬಟ್ ಈ ಟೈಮು ಚಿಕ್ಕ ಸೈಜ್ ತಂದುಬಿಟ್ಟಿದ್ದೀನಿ. ಫಸ್ಟು ನಮ್ಮನೇಲಿ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡಿದ್ರು. ಫಸ್ಟು ದೇವರಿಗೆ ದೀಪ ಎಲ್ಲ ಹಚ್ಬಿಟ್ಟು ಮಾಡ್ತೀವಿ. ನಾನು ಇವಾಗ ವರ್ಕ್ ಮುಗಿಸ್ಕೊಂಡು ಬಂದೆ. ಅಮ್ಮ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ತಾ ಇದ್ದಾರೆ. ನನ್ನ ಮಗಳು ನೋಡ್ಬೋದು, ಗಂಟೆ ನಾನು ಬಾರಿಸ್ತೀನಿ ಅಂದ್ಬಿಟ್ಟು ಅವಳೇ ಗಂಟೆ ಇದು ಮಾಡ್ತಾಳೆ, ಪೂಜೆ ಎಲ್ಲ ಮಾಡ್ತಾಳೆ. ಗಂಟೆ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು. ಮಕ್ಳಿಗೋಸ್ಕರ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ, ಮತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಪೂಜೆನೂ ಮಾಡಿಸಿ ನಾವೇನಾದರೂ ಬೆಳಿಗ್ಗೆ ರಜಾ ಏನಾದರೂ ಇದ್ದರೆ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರ್ತೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ರೀ ಸಿರಿ, ಹ್ಯಾಪಿ ಬರ್ಡೇ ಟು ಯು. ಅಕ್ಕಂಗೆ ತಿನ್ಸವ ನೀನು, ನೀನು ತಿನ್ಸಕ್ಕ. ಹೋಗ್ರಿ ನೀವು ತಿನ್ಸ್ರಿ, ಹೋಗಿ ಬರ್ತೀನಿ. ಕ್ರೀಮ್ ಎತ್ಕೊಳ್ತಾವ್ರಿ ಕೊಡ ಮೇಲೆ ಇರ್ಲಿ, ಏನಾಗಲ್ಲ. ಅದು ತಿನ್ಬಾರ್ದು ಬಿಡೋ ಕ್ರೀಮು. ಮಮ್ಮಿ ಬನ್ನಿ. ಕ್ರೀಮ್ ಕೇಕು ಆ ರೀತಿ ಎಲ್ಲ ತರೋದಿಲ್ಲ. ಸಿಂಪಲ್ಲಾಗಿ ಹನಿ ಕೇಕ್ ತೊಗೊಬರ್ತೀವಿ. ನಮ್ಮ ಮನೆಯವರು ಅದನ್ನೇ ತೆಗಿತಾ ಇದ್ದಾರೆ. ಮೇಲ್ಗಡೆ ಸ್ವಲ್ಪ ಕ್ರೀಮಲ್ಲಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ, ಅದನ್ನು ತಿನ್ನಬಾರ್ದು ಅಂತ. ನನ್ನ ಮಗಳು ಅದೇ ತಿಂತೀನಿ ಚೆನ್ನಾಗಿದೆ ಅಂತ, ಬಟ್ ಅವರು ತಿನ್ನಬೇಡ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದಾರೆ. ನನ್ನ ಚಿಕ್ಕ ಮಗಳು ಸ್ವೀಟ್ ತಿಂತಿರಲಿಲ್ಲ, ಇವತ್ತೇ ಕೇಕ್ ಎಲ್ಲ ತಿಂತಾ ಇದ್ದಾಳೆ. ಏನೋ ಗೊತ್ತಿಲ್ಲಪ್ಪ, ಆರಾಮಾಗಿ ತಿನ್ಕೊತಾ ಇದ್ದಾಳೆ. ನಮ್ಮಮ್ಮ ಬಂದರು, ಅವರು ಕೇಕ್ ತಿನ್ಸೋಕೆ ಹೋದರೆ ಯಾಕೋ ಜಾಸ್ತಿ ಆಯಿತು ಅನಿಸುತ್ತೆ. ಅವಳು ಜಾಸ್ತಿ ತಿನ್ನಲ್ಲ ಸ್ವೀಟು, ಹೊಟ್ಟೋಗ್ಬಿಡ್ತಾ ಇದ್ದಾಳೆ ನಂಗೆ ಬೇಡ ಅಂತ ಹೇಳ್ಕೊಂಡು. ಒಂಥರ ಹೋಗ್ಲಿ, ನೀನೇ ತಿನ್ಸ್ಕೊ. ಅಮ್ಮಮ್ಮ ಕೇಳಿ, ಅಮ್ಮಮ್ಮ ತಿನ್ಸಿ. ಫೋಟೋ ನಿಂತ್ಕೋ. ಆಯ್ತು ಆಯ್ತು ಬಿಡಿ, ಫೋಟೋ ನಿಂತ್ಕೋ. ಎತ್ಕೊಂಬ ಅಲ್ಲಿ ಅಮ್ಮಮ್ಮ ಬಾ. ಆಯ್ತು ಬಾ, ಬೇಡ ಕೇಕ್ ಬೇಡ, ಕೇಕ್ ಬೇಡ ಬಾ. ಕೇಕ್ ಬೇರೆ ಯಾರಿಗೂ ಹೇಳಿಲ್ಲ. ನಾವು ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ನಮ್ಮ ಮನೇಲಿ ಏನಂದರೆ 1 ವರ್ಷ 2 ವರ್ಷ ಇರುವಾಗ ಯಾರನ್ನೂ ಕರೆದು ಮಾಡಲ್ಲ. ಏನಕ್ಕೆಂದರೆ ಮಗು ತುಂಬ ಚಿಕ್ಕವಳಿರೋದ್ರಿಂದ ಸುಮ್ಮನೆ ಅಳ್ತಾ ಇರ್ತಾಳೆ ಜನ ಎಲ್ಲ ನೋಡಿದ್ರೆ ಅಂತ. 5 ವರ್ಷಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾನು ಇವಂಗೂ ಕೂಡ ಮಾಡಿರಲಿಲ್ಲ. ಲಾಸ್ಟ್ ಟೈಮು ಕೂಡ ಮಾಡೋಕ್ಕಾಗಿಲ್ಲ ಅವಳಿಗೆ 6 ವರ್ಷಕ್ಕೆ. 5 ವರ್ಷಕ್ಕೆ ಏನಕ್ಕೆಂದರೆ ಅಪ್ಪಿ ಹುಟ್ಬಿಟ್ಟಿದ್ಲು, ಇಲ್ಲಿ ಚಿಕ್ಕ ಮಗಳು ಹುಟ್ಲಲ್ಲ. ಸೊ ಅದಕ್ಕೋಸ್ಕರ ಅವ್ಳು ದೊಡ್ಡೊಳಗೆ ಮಾಡೋಕ್ಕಾಗಿಲ್ಲ. ಒಂದು 5-6 ವರ್ಷ ಆದಮೇಲೆ ಸ್ವಲ್ಪ ಎಲ್ಲರೂ ಕರೆದು ಗ್ರ್ಯಾಂಡಾಗಿ ಮಾಡೋಣ ಅಂತ. ನನಗೆ ತಿನ್ಸಲ್ಲ ನೀನು. ಬರೀ ಕೇಕ್ ಕಟ್ ಮಾಡಿಸ್ಬಿಟ್ಟು ತಿಂದರೆ ಸ್ವೀಟ್ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಜೊತೆಗೆ ಸಮೋಸ ಕೂಡ ತೊಗೊಂಬಂದಿದ್ವಿ. ಚಿಪ್ಸ್ ಯಾವಾಗಲೂ ತರ್ತಾ ಇರ್ತಾರಲ್ವ, ನಮಗೆ ಚಿಪ್ಸ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸಮೋಸ ತೊಗೊಂಬಂದಿದ್ವಿ. ಮಂಡ್ಯದಲ್ಲಿ MVG ಬೇಕ್ರಿ ಅಂತ ಇದೆ, ಅಲ್ಲಿ ಸೂಪರಾಗಿ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಲ್ಲೇ ತೊಗೊಂಡು ಬಂದಿದ್ದೆ. ನನ್ನ ಚಿಕ್ಕ ಮಗಳದ್ದು 2ನೇ ವರ್ಷ ಬರ್ಡೇ ಆಗಿರೋದ್ರಿಂದ 2 ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವಳಿಗೆ 2ಕ್ಕಿಂತ ಜಾಸ್ತಿನೇ ಇರುತ್ತೆ. ಚಿಕ್ಕ ಮಕ್ಕಳಲ್ವ, ಅಷ್ಟು ಕಾಸ್ಟ್ಲಿ ಕೂಡ ಇರಲ್ಲ, ಮತ್ತು ಐಟಮ್ಸ್ ಕೂಡ ಜಾಸ್ತಿ ಕೊಡ್ಬೋದು. 2 ಮಿನಿಮಮ್ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ಮರದ್ದು ಆಡಿಸಿ ನೋಡು ಬಿಳಿಸಿ ನೋಡೋದು ಸಾಂಗ್ದು ಗೊಂಬೆ ಇದೆಯಲ್ಲ, ಆ ಗೊಂಬೆ ಸಿಕ್ತು. ಸಖತ್ ಇಷ್ಟ ಆಯಿತು. ಜೊತೆಗೆ ಚಾಕ್ಲೇಟ್ಸು, ಮತ್ತು ಅವಳಿಗೆ ಶಾಪಿಂಗ್ ಕರ್ಕೊಂಡು ಹೋಗಿದ್ನಲ್ವ, ಅಲ್ಲೇ ಅವಳೇ ಒಂದಷ್ಟು ಗೊಂಬೆಗಳೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ಳು. ಈ ಗೊಂಬೆ ನೋಡಿದ್ರೆ ನನಗೆ ರಾಜ್ಕುಮಾರ್ ಅವ್ರದ್ದು ಆಡಿಸಿ ನೋಡು ಬಿಳಿಸಿ ನೋಡು ಸಾಂಗ್ ನೆನಪಾಗುತ್ತೆ, ಮತ್ತು ಅಪ್ಪು ಅವ್ರದ್ದು ಫಿಲಮ್ ನೆನಪಾಗುತ್ತೆ ರಾಜ್ಕುಮಾರ. ಒಂಥರ ನಮ್ಮ ಜೀವನನೂ ನೆನಪಾಗುತ್ತೆ. ಸೊ ಇದೇ ರೀತಿ ಏನೇ ಆದ್ರೂ ಆರಾಮಾಗಿ ಹೋಗಬೇಕು ಅಂತ ಅದನ್ನು ನನ್ನ ಮಗಳಿಗೆ ತಂದುಕೊಟ್ಟೆ. ಅದು ಮರದಲ್ಲಿ ಸಿಕ್ಕಿದ್ದು ನಂಗೆ ತುಂಬ ಖುಷಿಯಾಯಿತು. ಮತ್ತು ಈ ಥರ ಗೊಂಬೆ ನಾನು ದೊಡ್ಡ ಮಗಳಿಗೆ ತಂದುಕೊಟ್ಟಿದ್ದೆ ಅವಳ ಬರ್ಡೇಗೆ. ಯಾವಾಗಲೂ ಅದನ್ನು ಬೇಕು ಅಂತ ಹೇಳ್ತಾಯಿದ್ಲು. ಸೊ ಅದಕ್ಕೋಸ್ಕರ ಅವಳಿಗೆ ಅದೇ ಥರದ್ದು ಚಿಕ್ಕ ತಂದುಕೊಟ್ಟೆ. ಮತ್ತು ಇದೊಂದು ಹೇರ್ ಕ್ಲಿಪ್ಸು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಏನೇನು ಕೊಡಬೇಕು ಅನಿಸುತ್ತೋ ಆಲ್ಮೋಸ್ಟ್ ನಾನು ಬರ್ತಡೇ ಟೈಮಲ್ಲಿ ಜಾಸ್ತಿ ಕೊಡ್ತೀನಿ. ಅವಾಗಂದರೆ ಅವಾಗ ಕೊಡ್ಸೋದಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ನಂದೇನಂದರೆ ನನ್ನ ದೊಡ್ಡ ಮಗಳು ಬರ್ಡೇಲಿ ಅವಳು ಕೂಡ ಅವಳ ತಂಗಿಗೆ ಗಿಫ್ಟ್ ಕೊಡ್ತಾಳೆ, ರಿಟರ್ನ್ ಗಿಫ್ಟ್ ಥರ. ಅದೇ ರೀತಿ ಚಿಕ್ಕವಳು ಕೂಡ ಅವಳ ಕೈಯಿಂದ ಒಂದು ರಿಟರ್ನ್ ಗಿಫ್ಟು. ಅವಳು ಪಿಲ್ಲೋ ಕೇಳ್ತಾ ಇದ್ಲು ಯಾವಾಗಲೂ, ಅದಕ್ಕೋಸ್ಕರ ಅವಳಿಗೊಂದು ಪಿಲ್ಲೋ ತೆಗೆಸ್ಕೊಟ್ಟಿದ್ದೀನಿ. ಅವಳು ಖುಷಿ, ಅವಳಿಗೂ ಚಾಕ್ಲೇಟ್ ತಂದು ಕೊಟ್ಟಿದ್ದೆ. ಮಕ್ಕಳಲ್ವಾ, ಒಬ್ರಿಗೆ ಕೊಟ್ಟರೆ ಇನ್ನೊಬ್ರಿಗೆ ಒಂಥರ ಏನೋ ಫೀಲ್ ಆಗ್ತಾ ಇರುತ್ತೆ, ನನಗಿಲ್ವಲ್ಲ ಅಂತ. ಸೊ ಆ ರೀತಿ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಇಬ್ರಿಗೂ ಹೇರ್ ಬ್ಯಾಂಡ್ಸು, ಇಬ್ರಿಗೂ
ಚಾಕ್ಲೇಟ್ಸು ಮತ್ತು ಅವಳ ಕಡೆಯಿಂದ ರಿಟರ್ನ್ ಗಿಫ್ಟ್ ಕೊಟ್ಟೆ. ಸೊ ಆರಾಮಾಗಿದ್ದಾಳೆ. ಅದ್ರ ಜೊತೆಗೆ ನನ್ನ ಮಗಳು ಇದು ಬರ್ಡೇ ಕಾರ್ಡ್ ಮಾಡಿರೋದು ಅವಳ ತಂಗಿಗೋಸ್ಕರ, ಹ್ಯಾಪಿ ಬರ್ಡೇ ಅಪ್ಪಿ ಅಂತ. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ ಹಾಕೋದು. ಸೊ ಅದಕ್ಕೆ ಅವಳ ಕೈಯಿಂದ ಕಾರ್ಡ್ ಕೊಟ್ಟಳು, ನನ್ನ ಕಡೆಯಿಂದ ಪಪ್ಪು ಇದು ನಿನಗೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅಷ್ಟೇ ಈ ಥರ ಮಾಡ್ತಾ ಇರ್ತಾಳೆ. ನಮಗೊಂಥರ ಸ್ವೀಟ್ ಮೆಮೊರೀಸ್ ಇದೆ, ನಮಗೆ ದೊಡ್ಡ ಗಿಫ್ಟ್ ಥರ. ನಾನು ಅವಳು ಏನೇ ಈ ಥರ ಕೊಟ್ಟರು ನಾನು ತುಂಬ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದೆಲ್ಲ ಲಾಂಗ್ ಟೈಮ್ ಮೆಮೊರೀಸ್, ತುಂಬ ನೆನಪಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲೇ ಮಂಡ್ಯದಲ್ಲಿ ಒಂದು ಖಾದಿ ಮೇಳ ಬಂದಿತ್ತು, ಸೊ ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದೆ. ಈ ರೀತಿ ನನ್ನ ದೊಡ್ಡ ಮಗಳಿಗೆ ದೊಡ್ಡದು ಕೊಡಿಸಿದ್ದೀನಿ. ಇದು ನನ್ನ ಮಗಳೇ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೊಡ್ತಾನೆ ಇರಲಿಲ್ಲ. ಅದ್ರ ಜೊತೆಗೆ ಒಂದು ಮಗ್ ಕೊಡಿಸಿದ್ದೀನಿ ಪರ್ಪಲ್ ಕಲರ್ದು. ನನ್ನ ಮಗಳು ದೊಡ್ಡ ಮಗಳಿಗೆ ಪಿಂಕ್ ಕಲರ್ ಕೊಡಿಸಿದೆ. ಸೊ ಅದೇ ರೀತಿ ಇವಳಿಗೆ ಪರ್ಪಲ್ ಕಲರ್ ಕೊಡಿಸಿದ್ದೀನಿ. ಅದನ್ನು ಯಾವಾಗಲೂ ಅದರಲ್ಲೇ ಹಾಲು ಕುಡಿಬೇಕು, ಅವಳಿಗೆ ಬೇರೆದು ಕೊಡೋಂಗೇ ಇಲ್ಲ, ಅದೇ ಬೇಕು ಅಂತ ಇಸ್ಕೊತಾಳೆ. ತುಂಬ ಖುಷಿಯಾಗಿದ್ದಾಳೆ. ಸೊ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಖುಷಿಯಾಗಿಡೋದಕ್ಕೆ ನಾವಂತೂ ತುಂಬ ಪ್ರಯತ್ನ ಪಡ್ತೀವಿ. ನಾವೇ ಅಂತಲ್ಲ, ಎಲ್ಲ ತಂದೆ ತಾಯಿಗೂ ಅಷ್ಟೇ ಅವ್ರ ಮಕ್ಕಳು ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಆಗಿರತ್ತೆ. ನನ್ನ ಮಗಳು ಬರ್ತಡೆಗೆ ಇಷ್ಟು ಗಿಫ್ಟ್ ಕೊಟ್ವಿ. ಅದ್ರ ಜೊತೆಗೆ ಒಂದು ಬುಕ್ಕು ಕೂಡ ಕೊಟ್ಟಿದ್ದೀನಿ. ಅವಳಿಗೆ 2 ವರ್ಷ ಆಗಿರೋದ್ರಿಂದ ನೆಕ್ಸ್ಟ್ ಓದಿಸ್ಬೇಕು, ಅದಕ್ಕೋಸ್ಕರ. ಹ್ಯಾಪಿ ಬರ್ಡೇ. ಯಾರ್ದು ಹ್ಯಾಪಿ ಬರ್ಡೇ? ನಂದು. ಏನಪ್ಪ ಇವತ್ತು? ಏನಪ್ಪ ಇವತ್ತು? ಹ್ಯಾಪಿ ಬರ್ಡೇ. ಯಾರ್ದು ಹ್ಯಾಪಿ ಬರ್ಡೇ? ನಿಂದು ಏನು? ಇವಳದೇ ತೆಕ್ಕೊಂಡೆ. ನಿಂದೇನಪ್ಪ ನಿಂದು?